ಡೇ 19 ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸಿದೆ. ಸೊ ಯೂಶ್ವಲಿ ನಂಗೆ ಬೇಜಾನ್ ಮೆಸೇಜ್ ಬಂದಿದೆ, ನಿಮ್ಗೆ ಡೈಲಿ ಸೇಮ್ ಮೀಲ್ ತಿಂದರೆ ಬೇಜಾರಾಗಲ್ವಾ? ಸೊ ಮೀಲ್ ತಿನ್ನೋದೇನು ಬೇಜಾರಿಲ್ಲ, ಇಷ್ಟಪಟ್ಟು ತಿನ್ಬೇಕು, ಕಷ್ಟಪಟ್ಟು ತಿಂದರೆ ಬೇಜಾರಾಗುತ್ತೆ. ಸೊ ಜಸ್ಟ್ ಎಂಜಾಯ್ ದ ಪ್ರೋಸೆಸ್. ಸೊ ಅದಾದಮೇಲೆ ನಾನು ಮೀಲ್ ನಂಬರ್ 2 ಮಾಡಿಕೊಂಡೆ ಅಂಗಡಿಗೆ ಹೋಗಿ ರೀಚ್ ಆಗಿ. ಆಮೇಲೆ 2 ಕ್ಲೈಂಟ್ ಬಂದರು. ಒಂದು ಕ್ಲೈಂಟಿಗೆ ಲ್ಯಾಪ್ಟಾಪ್ದು ಫ್ಯಾನ್ ಹಾಕಬೇಕಾಯ್ತು ಮತ್ತು ಒಂದು ಎಕ್ಸ್ಟರ್ನಲ್ ಮಾನಿಟರ್ ಯೂಸ್ ಮಾಡಬೇಕಾಯ್ತು, ಅದು ಕೊಟ್ಟರೆ. ಆಮೇಲೆ ಇನ್ನೊಂದು ಕ್ಲೈಂಟಿಗೆ ಸ್ವಲ್ಪ ಕಾರ್ಟ್ರೀಜಸ್ಸು, ವೈರ್ಲೆಸ್ ಪ್ರೆಸೆಂಟರು ಅದೆಲ್ಲ ಬೇಕಾಯಿತು. ಸೊ ಅಲ್ಲೊಂದು 4 ಗಂಟೆ ಆಗಿಬಿಟ್ಟಿತ್ತು. ಮೀಲ್ ಇನ್ನೊಂದು ಮುಗಿಸ್ದೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು. ಸೊ ಟೈಮ್ ಪಾಸ್ ಮಾಡೋಕ್ಕೆ ಆ್ಯಡ್ಗಳು ಹಾಕ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ. ಅದಾದಮೇಲೆ ಪ್ರೀ ವರ್ಕೌಟ್ ಮೀಲ್ ಹಾಕ್ಕೊಂಡೆ. ಪ್ರೀ ವರ್ಕೌಟ್ ಮೀಲ್ ಹಾಕಿದ್ದೆ, ಮನೆಗೆ ಬಂದೆ ಟಕ್ ಅಂತ ರೆಡಿ ಆಗಿಬಿಟ್ಟು ಮನೆಗೆ ಬಂದೆ. 5 ಗ್ರಾಮ್ ಕ್ರ್ಯಾಟಿನ್ ಹಾಕ್ಕೊಂಡೆ. ಸೀದಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊಟ್ಟೆ ಜಿಮ್ ಕಡೆ. ಇವತ್ತು ವರ್ಕೌಟ್ ಇದ್ದಿದ್ದು ಬಂದು ಬ್ಯಾಕು ಮತ್ತು ಆರ್ಮ್ಸು. ಸೊ ಬ್ಯಾಕಲ್ಲಿ ಬಂದುಬಿಟ್ಟು 4 ವೇರಿಯೇಷನ್ ನೋಡಿದೆ. ವಿ ಗ್ರಿಪ್ ಪುಲ್ ಡೌನ್ಸು ಮತ್ತು ಲ್ಯಾಟ್ ಪುಲ್ ಡೌನು ಮತ್ತು ವೈಡ್ ಗ್ರಿಪ್ ಕೇಬಲ್ ರೋಸು ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ರೋಪ್ ಪುಲ್ ಓವರ್ಸು. ಮತ್ತು ಬೈಸಿಪಲ್ಲಿ ಬಂದುಬಿಟ್ಟು 3 ವೇರಿಯೇಷನ್ ಹೊಡೆದೆ. ಬೈ ಟ್ರೈ 2 ಇತ್ತು. ಸೊ 3 ವೇರಿಯೇಷನ್ದು 3 ಸೂಪರ್ ಸೆಟ್ ಹೊಡೆದೆ. ಅದಾದ್ಮೇಲೆ ವರ್ಕೌಟ್ ಮುಗಿದ ಸ್ವಲ್ಪ ಕಂಡೀಷನ್ ಚೆಕ್ ಮಾಡಿದ್ರೆ, ಸೊ ಬ್ಯಾಕ್ ಲ್ಯಾಟ್ ಸ್ಪ್ರೆಡ್ಡು ಮತ್ತು ಡಬಲ್ ಬೈಸಿಪ್ ಹೊಡೆದ್ರೆ ಸ್ವಲ್ಪ ಗ್ರೋತ್ ಕಾಣ್ತಾ ಇದೆ. ಯೂಶ್ವಲಿ ಕ್ಯಾಲರೀಸ್ ಸ್ವಲ್ಪ ಸಪ್ರೆಸ್ ಮಾಡಿದ್ದೀನಿ. ತಿರ್ಗಾ ಜಿಮ್ ಮುಗಿಸ್ಕೊಂಡು ಸೀದಾ ಲಕ್ಷಂದ್ರ ದೋಸೆ ಕ್ಯಾಂಪ್ಗೆ ಹೋದೆ. ಅಲ್ಲೋಗಿ ಇಡ್ಲಿ ತಿಂದು, ವೇ ಪ್ರೋಟೀನ್ ತಿಂದು ಮನೆಗೆ ಬಂದು ಸ್ನಾನ ಮಾಡಿ 15 ನಿಮಿಷ ಕಾರ್ಡಿಯೋ ಮಾಡಿ ಮುಗಿಸ್ದೆ.